ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್. ಮುಂಬೈ ತುಳುವ ಕನ್ನಡಿಗರ ಸ್ಪಂದನ 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 ಮುಂಬೈ ನ್ಯೂಸ್. नमस्कार, मैं हूं विवेक ओबरॉय. मुंबई न्यूज की सभी दर्शकों को ढेर सारी शुभकामनाएं. ऑल द बेस्ट. मेरा नाम है शान कुरैशी. बातें करता हूँ कैसी कैसी, आपके दिमाग का बल्ब हो ना जाए फ्यूज. और आप सब देख रहे हैं मुंबई न्यूज. मैं जॉन लीवर, आप सबको मेरा बहुत बहुत प्यार. और आप देख रहे हैं मुंबई न्यूज़. देखते रहिए मुंबई न्यूज़. ऐसा न्यूज़ कहीं भी सुनने को नहीं मिलेगा. मुंबई न्यूज़, मुंबई न्यूज़. ದೇಶದ ಸಹಕಾರಿ ಕ್ಷೇತ್ರದಲ್ಲಿ ಅಗ್ರಮಾನ್ಯ ಸಾಧನೆಗೈದು ತ್ವರಿತಗತಿಯ ಅಭಿವೃದ್ಧಿಯ ಮೂಲಕ ಬ್ಯಾಂಕಿಂಗ್ ರಂಗದಲ್ಲಿ ಗಮನ ಸೆಳೆದಿರುವ ಭಾರತ್ ಬ್ಯಾಂಕ್ ತನ್ನ 50ನೇ ಸ್ವರ್ಣ ಶಾಖೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಶುಭಾರಂಭಗೊಳಿಸಿತು. 50ನೇ ಶಾಖೆಯ ಉದ್ಘಾಟನಾ ಸಮಾರಂಭ ಇದೀಗ ತಮ್ಮ ಮುಂದೆ. ಮುಂಬಯಿಯ ಜಾತೀಯ ಸಂಘಟನೆ ಬಿಲ್ಲವರ ಅಸೋಸಿಯೇಷನ್ನ ಪ್ರಾಯೋಜಕತ್ವದ ಭಾರತ್ ಬ್ಯಾಂಕ್ ಸಹಕಾರಿ ರಂಗದಲ್ಲಿ ಅನೇಕ ಮೈಲುಗಲ್ಲನ್ನು ದಾಟಿ ದೇಶದ ಆರ್ಥಿಕ ಭದ್ರತೆಗೆ ತನ್ನದೇ ಆದ ಕೊಡುಗೆಯನ್ನು ನೀಡಿ ಶರವೇಗದಲ್ಲಿ ಬೆಳೆಯುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪಟ್ಟಣ ಬಿಸಿ ರೋಡ್ ಬಂಟ್ವಾಳದಲ್ಲಿ ತನ್ನ 50ನೇ ಸುವರ್ಣ ಶಾಖೆಯನ್ನು ಇತ್ತೀಚೆಗೆ ಶುಭಾರಂಭಗೊಳಿಸಿತು. ಬಿಸಿ ರೋಡ್ನ ಟ್ರೇಡ್ ಸೆಂಟರ್ನ ಸುಸಜ್ಜಿತ ಶಾಖೆಯನ್ನು ಕೇಂದ್ರ ಸರ್ಕಾರದ ಮಾಜಿ ವಿತ್ತ ಸಚಿವ ಜನಾರ್ದನ್ ಪೂಜಾರಿ ಉದ್ಘಾಟನೆಗೈದರು. ಶಿವಗಿರಿ ಮಠದ ಶ್ರೀ ಪರಮಾನಂದ ಸ್ವಾಮೀಜಿ ಮತ್ತು ಸತ್ಯಾನಂದ ಸ್ವಾಮೀಜಿ ದೀಪ ಬೆಳಗಿಸಿ ಬ್ಯಾಂಕಿನ ವ್ಯವಹಾರಕ್ಕೆ ಚಾಲನೆ ನೀಡಿದರೆ, ಭದ್ರತಾ ಕೊಠಡಿಯನ್ನು ಊರ್ಮಿಳಾ ರಮೇಶ್ ಕುಮಾರ್ ಮತ್ತು ಎಟಿಎಂ ಸೆಂಟರ್ ಅನ್ನು ಬ್ಯಾಂಕಿನ ಉಪ ಕಾರ್ಯಾಧ್ಯಕ್ಷೆ ರೋಹಿಣಿ ಸಾಲ್ಯಾನ್ ಉದ್ಘಾಟಿಸಿದರು. ಆ ಬಳಿಕ ನಡೆದ ಉದ್ಘಾಟನಾ ಸಭೆಯಲ್ಲಿ ಬ್ಯಾಂಕಿನ ಆಡಳಿತ ನಿರ್ದೇಶಕ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸಿಆರ್ ಮುಲ್ಕಿ ಎಲ್ಲರನ್ನೂ ಸ್ವಾಗತಿಸುತ್ತಾ, ಜಾತ್ಯತೀತ ನೆಲೆಯಲ್ಲಿ ಭಾರತ್ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತಾ ಬಂದದ್ದು ಗ್ರಾಹಕರು ಬ್ಯಾಂಕಿನ ಮೇಲಿರಿಸಿದ ವಿಶ್ವಾಸ, ಪಾರದರ್ಶಕ ಆಡಳಿತ, ಸಿಬ್ಬಂದಿಗಳ ಸೇವಾ ಮನೋಭಾವದಿಂದ ತ್ವರಿತಗತಿಯಲ್ಲಿ ಪ್ರಗತಿ ಸಾಧಿಸಿತು ಎಂದರು. ಉದ್ಘಾಟನಾ ಭಾಷಣಗೈದ ಜನಾರ್ದನ್ ಪೂಜಾರಿ ಅವರು, ಭಾರತ್ ಬ್ಯಾಂಕಿನ ಸಾಧನೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನ ಸಾಧನೆಗೂ ಮಿಗಿಲಾದುದು ಎಂದರು. ಭಾರತ ಬ್ಯಾಂಕ್ ಇಡೀ ದೇಶದಲ್ಲಿ ಇವತ್ತು ತೋರಿಸಿಕೊಟ್ಟಿದ್ದು ಎನ್ಪಿ ಅಂದರೆ ನಿಮಗೆ ಗೊತ್ತಿದೆ. ಈ ಸಾಲ ತೆಗೆದುಕೊಳ್ಳುವವರು ಎಷ್ಟು ಸಾಲ ತೆಗೆದುಕೊಂಡಿದ್ದಾರೆ ಅಂದರೆ ಸಾಲ ಮರುಪಾವತಿ ಆಗದಿದ್ದರೆ ಅದು NPA ಆಗ್ತದೆ. ಆದ್ದರಿಂದ ನಾನು ಹೇಳುವಂತಹದ್ದು, ನಿಮ್ಮ ಇವತ್ತು NPA ಅಂದರೆ ಸಾಲಗಾರರು ತೆಗೆದುಕೊಂಡ ಹಣವನ್ನು ಎಲ್ಲ ಕೊಟ್ಟಿದ್ದಾರೆ. ಸಾಲಗಾರರು ಅಂದರೆ 0.70 ಅದು ಮಾತ್ರ ನಿಮ್ಮದು NPA ಅಂದರೆ ನಿಮ್ಮ ಬ್ಯಾಂಕು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದೆ. ನಿಮ್ಮ ಬ್ಯಾಂಕಿಗೆ ನಿಮ್ಮ ಬಡ್ಡಿಗೆ ಸಾಲ ಕೊಡುವವರು ಅವರು ಅತ್ಯಂತ ಗೌರವವನ್ನು ಕೊಟ್ಟಿದ್ದಾರೆ. ಅವರು ಸಾಲವನ್ನು ಮರುಪಾವತಿ ಮಾಡಿದ್ದಾರೆ. ಯಾವ ಡೇಂಜರ್ ಕೂಡ ಇಲ್ಲ. ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಕೂಡ ಇವತ್ತು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಈ NPA ಸಾಲ ತೆಗೆದುಕೊಂಡವರು ಸಾಲವನ್ನು ಹಿಂದಕ್ಕೆ ಕೊಡದೇ ಇರುವಂತಹದ್ದು ಅದು ದೊಡ್ಡ ಸಂಖ್ಯೆಯಲ್ಲಿದೆ. ಆದ್ದರಿಂದ ನಾನು ಹೇಳುವಂತಹದ್ದು, ನಿಮ್ಮ ಭಾರತ ಬ್ಯಾಂಕು ಇವತ್ತು ದೇಶದಲ್ಲಿ ಅತ್ಯಂತ ಗೌರವವನ್ನು ಪಡೆದುಕೊಂಡ ಈ ಬ್ಯಾಂಕ್ ಅಂತ ಹೇಳಿಕ್ಕೆ ನನಗೆ ಸಂತೋಷ ಆಗ್ತದೆ. ಜೈಸಿ ಸುವರ್ಣನ ಮುಂದಾಳತ್ವದಲ್ಲಿ 50ನೇ ಶಾಖೆ ಲೋಕಾರ್ಪಣೆಗೊಂಡದ್ದು ಭಾರತ್ ಬ್ಯಾಂಕ್ ಅಭಿವೃದ್ಧಿಯಾದರೆ ಹೆಚ್ಚೆಚ್ಚು ಜನರಿಗೆ ಲಾಭದಾಯಕವಾಗಲಿದೆ. ಸಿಬ್ಬಂದಿಗಳ ಪ್ರಾಮಾಣಿಕ ಪಾರದರ್ಶಕ ಸೇವೆ ಅಗತ್ಯವಿದೆ ಎಂದು ಜನಾರ್ದನ್ ಪೂಜಾರಿ ಬ್ಯಾಂಕಿನ ಸಿಬ್ಬಂದಿ ವರ್ಗಕ್ಕೆ ಕಿವಿಮಾತು ಹೇಳಿದರು. ಎಷ್ಟು ಕಷ್ಟ ಆಗ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಲಕ್ಷಾಂತರ ಮಂದಿ ಈ ದೇಶದಲ್ಲಿ, ಕೋಟ್ಯಾಂತರ ಮಂದಿ ನಿರುದ್ಯೋಗಿಗಳಿದ್ದಾರೆ. ಕೆಲಸ ಕೊಡಿ ಕೊಡಿ ಅಂತ ಕೇಳಿಕೊಂಡು ಬರ್ತಿದ್ದಾರೆ. ಆದರೆ ನೀವು ಕೆಲಸ ಸಿಕ್ಕಿದ ನಂತರ ಈ ಬ್ಯಾಂಕ್ ಅದನ್ನು ಧ್ವಂಸ ಮಾಡುವಂತ ಕೆಲಸ ಯಾರು ಕೂಡ ಮಾಡಬಾರ್ದಂತ ಇವತ್ತು ಕಳಕಳಿಯಿಂದ ನಿಮ್ಮ ಹತ್ರ ಕೇಳಿಕೊಳ್ಳುತ್ತಿದ್ದೇನೆ. ಶಾಲೆ ಡೆಪಾಸಿಟರ್ ಹಣ ಇರ್ತಾರೆ, ಅದೇ ರೀತಿಯಲ್ಲಿ ಆ ಸಾಲಗಾರರು ಅವರು ದುಡಿಮೆ ಮಾಡಿ ಬೆವರು ಸುರಿಸಿ ಅವರು ಈ ಬ್ಯಾಂಕಿನಲ್ಲಿ ಆ ಸಾಲ ತೆಗೆದುಕೊಂಡು ಅವರು ಹಿಂದಕ್ಕೆ ಕೊಡುತ್ತಿದ್ದಾರೆ. ಹಾಗಿರುವಾಗ ಅವರ ದುಡಿಮೆ ನಿಮಗೆ ಅವರು ಕೊಡುವಂತಹದ್ದು, ಆ ಸಂಬಳ ಅವರಿಂದ ಕೊಡುವಂತ
ಹೇಳುವಂತಹದ್ದು. ಆದ್ದರಿಂದ ಬಹಳ ಕಠಿಣವಾಗಿ ಇವತ್ತು ನಾನು ಮಾತಾಡ್ತಿದ್ದೇನೆ, ಅರ್ಥ ಮಾಡಿಕೊಳ್ಳಿ. ಆಶೀರ್ವಚನ ನೀಡಿದ ಶಿವಗಿರಿ ಮಠದ ಪರಮಾನಂದ ಸ್ವಾಮೀಜಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಗಳ ಪಾಲನೆಯಿಂದ ಬಿಲ್ಲವರ ಅಸೋಸಿಯೇಷನ್ ಮುನ್ನಡೆಯುತ್ತಿರುವುದರಿಂದ ಪ್ರಗತಿಯ ಪಥದಲ್ಲಿ ಸಾಗಲು ಸಾಧ್ಯವಾಗಿದೆ ಎಂದರು. ಗುರುವಿನ ಮೇಲಿನ ಭಕ್ತಿ, ವಿಶ್ವಾಸ, ಪ್ರೇರಣೆ, ಒಗ್ಗಟ್ಟು, ಆತ್ಮಸ್ಥೈರ್ಯದಿಂದ ಬಿಲ್ಲವ ಸಮಾಜ ಇಂದು ಪ್ರತಿ ಕ್ಷೇತ್ರದಲ್ಲಿಯೂ ಮುಂದುವರೆದಿದೆ ಎಂದು ಸತ್ಯಾನಂದ ತೀರ್ಥ ಸ್ವಾಮೀಜಿ ನುಡಿದರು. ನಮ್ಮ ಕರ್ಮಭೂಮಿಯನ್ನು ಬೊಂಬೈಗೆ ಹೋದಿನ ನಮ್ಮ ಸಮಾಜದ ಬಾಂಧವ್ಯರು ಅವನು ಹೋದಿನ ಮಣಿಪಂದೆ ಕುಲ್ಲಂದೆ ಬಂಜಿದ ಕಸುಬುದೊಟ್ಟಿಗೂ ಸಂಘಟನೆ ಅಂಚೆನೆ ವಿದ್ಯಾಸಂಸ್ಥೆ ಅಂಚೆನೆ ಮಾತೆಗಳ ಮೂಲವಾಯಿನ ಆರ್ಥಿಕ ಸಂಸ್ಥೆಯನ್ನು ಕಟ್ಟದು ಬಿಲ್ಲವರ ಅಸೋಸಿಯೇಷನ್ ಬಂದ್ಬಿಡೋ ಸಂಸ್ಥೆ 72 ಮನೆ ಇಸೆವಿಡು ಬ್ಯಾಂಕ್ ಸ್ಥಾಪನೆ ಮಾಡ್ತದೆ. ಅದಾಗ ಅವು ಬೆಳವಣಿಗೆ ಅವಳದಾಂಡ ಐಕೆ ನಮ್ಮ ಬಂಟ್ವಾಳ ಪುಟದಿನ ವೀರಪುತ್ರ ಆಯ್ನ ಶ್ರೀಮಾನ್ ಜನಾರ್ದನ ಪೂಜಾರ್ಲನ ಪೂರ್ಣ ಸಹಾಯ ಹಸ್ತೋಡು ಅವು ಇನಿಗೆ ಈತ ಬೆಳವಣಿಗೆ ಆದ ಇನ್ನು 5ನೇ ಬ್ರಾಂಚ್ನ ಉದ್ಘಾಟನೆ ಗೊತ್ತೊಂದು ಅವು. ಭಾರತ್ ಬ್ಯಾಂಕಿನ ನಿಕಟಪೂರ್ವ ಅಧ್ಯಕ್ಷ ಹಾಲಿ ನಿರ್ದೇಶಕ ಜೈಸಿ ಸುವರ್ಣರು ಸಮಾಜ ಬಾಂಧವರು ಆರ್ಥಿಕವಾಗಿ ಸದೃಢವಾಗಬೇಕು ಎಂಬ ಉದ್ದೇಶದಿಂದ ಹಿರಿಯರು ಸ್ಥಾಪಿಸಿದ ಬ್ಯಾಂಕ್ ಇಂದು ಈ ಮಟ್ಟಕ್ಕೆ ಬೆಳೆದು ನಿಂತಿರುವುದು ಅಭಿಮಾನ ತಂದಿದೆ ಎಂದರು. ಆಶೀರ್ವಾದ 7,504 ಕೋಟಿ ರೂಪಾಯಿದ 4 ಕೋಟಿ ರೂಪಾಯಿ ಟರ್ನ್ ಓವರ್ ನನ್ನ ಬರ್ಪಿನ ಮೂಜಿ ವರ್ಷದ ಉಲಾಯಿ 14 ಕೋಟಿನ ಮಿತ್ತು ಎಂಟು ಟರ್ನ್ ಓವರ್ ಮಲ್ಪನ ಆಲೋಚನೆ ಉಂಡು. ಐಕ ನಿಕಲ್ನ ಮಾತೆರನ ಸಹಕಾರನು ಬೇಡಿದು ನಿಕಲ್ನ ಮಾತೆರನ ಆಶೀರ್ವಾದ ಎಂಕಲ ಮಿತ್ತು ಉಪ್ಪಡು ಪಂಪಿನ ಪಾತ್ರನು ಈ ಒಂದು ದೀರು ಜನಾರ್ದನ ಪೂಜಾರನ ಆಶೀರ್ವಾದ ನಾರಾಯಣ ಗುರುನ ಆಶೀರ್ವಾದ ಎಂಕಲ ಮಿತ್ತು ಉಪ್ಪಡು ಹೊಣದು ಎನ್ನ ಪಾತ್ರ ಮುಖ್ಯ ಜೈ. ವೇದಿಕೆಯಲ್ಲಿ ಬ್ಯಾಂಕಿನ ಉಪ ಕಾರ್ಯಾಧ್ಯಕ್ಷೆ ರೋಹಿಣಿ ಸಾಲ್ಯಾನ್, ನಿರ್ದೇಶಕಿ ಪುಷ್ಪಲತಾ ಸಾಲ್ಯಾನ್, ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷ ಎಲ್ವಿ ಅಮೀನ್, ಉದ್ಯಮಿ ಊರ್ಮಿಳಾ ರಮೇಶ್ ಕುಮಾರ್ ಉಪಸ್ಥಿತರಿದ್ದರು. ಬ್ಯಾಂಕಿನ ಡಿಜಿಎಂ ನಿತ್ಯಾನಂದ ಡಿ ಕೋಟ್ಯಾನ್ ಕಾರ್ಯಕ್ರಮ ನಿರೂಪಿಸಿ ಧನ್ಯವಾದವಿತ್ತರು. ಬ್ಯಾಂಕಿನ 50ನೇ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಬ್ಯಾಂಕಿನ ನಿರ್ದೇಶಕರುಗಳು, ಬಿಲ್ಲವರ ಅಸೋಸಿಯೇಷನ್ನ ಪದಾಧಿಕಾರಿಗಳು, ಮುಂಬಯಿಯ ಗಣ್ಯರು, ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕೀಯ ನೇತಾರರು, ಉದ್ಯಮಿಗಳು, ಬ್ಯಾಂಕಿನ ಪ್ರಬಂಧಕರುಗಳು, ಹಿತೈಷಿಗಳು ಪಾಲ್ಗೊಂಡು ಶುಭ ಹಾರೈಸಿದರು. ಶಾಖಾ ಉದ್ಘಾಟನಾ ದಿನದಂದು ಸುಮಾರು 5,300 ವಿವಿಧ ಖಾತೆಗಳು ತೆರೆಯಲ್ಪಟ್ಟು 13.5 ಕೋಟಿ ರೂಪಾಯಿ ಠೇವಣಿ ಸಂಗ್ರಹಗೊಂಡು ಇತಿಹಾಸ ನಿರ್ಮಿಸಿತು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಲ್ಲವ ಸಮಾಜದ ಹಿರಿಯರಿಂದ ಮುಂಬೈಯಲ್ಲಿ ಸ್ಥಾಪಿತಗೊಂಡು 33 ವರ್ಷಗಳಲ್ಲಿ ಸಹಕಾರಿ ರಂಗದ ಬ್ಯಾಂಕ್ಗಳಲ್ಲಿ ಅಗ್ರ ಬ್ಯಾಂಕ್ ಎಂದೇ ಗುರುತಿಸಲ್ಪಟ್ಟು ಆರ್ಬಿಐದಿಂದ ಸದೃಢ ಬ್ಯಾಂಕ್ ಎಂದೇ ಪರಿಗಣಿಸಲ್ಪಟ್ಟು ತನ್ನ 50ನೇ ಶಾಖೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಶುಭಾರಂಭಗೊಳಿಸಿದ್ದು ನಿಜಕ್ಕೂ ಒಂದು ಆರ್ಥಿಕ ಸಂಸ್ಥೆಯ ಶ್ರೇಷ್ಠ ಸಾಧನೆಯಾಗಿದೆ. ಕ್ಯಾಮರಾ ಸಹಪಾಠಿ ಕಿರಣ್ ಜೊತೆ ಹೇಮರಾಜ್, ಮುಂಬೈ ನ್ಯೂಸ್ಗಾಗಿ. ಮುಂಬಯಿಯ ಸಾಮಾಜಿಕ ಸಂಸ್ಥೆ ಕರ್ನಾಟಕ ವಿಶ್ವಕರ್ಮ ಅಸೋಸಿಯೇಷನ್ ವತಿಯಿಂದ ವರ್ಷಂಪ್ರತಿ ಜರುಗುವ ಶ್ರೀ ವಿಶ್ವಕರ್ಮ ಮಹೋತ್ಸವವು ಅದ್ಧೂರಿಯಾಗಿ ಜರುಗಿತು. ದಿನವಿಡೀ ನಡೆದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರು ಉತ್ಸಾಹದಿಂದ ಪಾಲ್ಗೊಂಡರು. ಮುಂಬಯಿಯ ಜಾತಿಯ ಸಂಸ್ಥೆಗಳಲ್ಲಿ ಒಂದಾದ ಕರ್ನಾಟಕ ವಿಶ್ವಕರ್ಮ ಅಸೋಸಿಯೇಷನ್ ವತಿಯಿಂದ ಶ್ರೀ ವಿಶ್ವಕರ್ಮ ಮಹೋತ್ಸವವು ದಿನವಿಡೀ ವೈವಿಧ್ಯಮಯ ಕಾರ್ಯಕ್ರಮದೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ಪ್ರಾತಃ ಕಾಲ ಸಂಘದ ನಿಕಟಪೂರ್ವ ಅಧ್ಯಕ್ಷ ಜಿಟಿ ಆಚಾರ್ಯ ದಂಪತಿ ಅವರ ಯಜಮಾನಿಕೆಯಲ್ಲಿ ಶ್ರೀ ವಿಶ್ವಕರ್ಮ ಹೋಮದೊಂದಿಗೆ ಒಟ್ಟು ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಬಳಿಕ ವಿಶ್ವಕರ್ಮ ಅಸೋಸಿಯೇಷನ್ ಸಮಿತಿಯ ಸದಸ್ಯರು, ಮಹಿಳಾ ವಿಭಾಗ ಹಾಗೂ ಇತರ ಭಜನಾ ಮಂಡಳಿಯ ಸಹಯೋಗದೊಂದಿಗೆ ಭಜನೆ ನಡೆಯಿತು. ಈ ಸಂದರ್ಭದಲ್ಲಿ ಮುಂಬಯಿಯಲ್ಲಿ ಚಾತುರ್ಮಾಸ ವ್ರತಸ್ಥರಾಗಿರುವ ಪಲಿಮಾರು ಮಠಾಧೀಶರಾದ ಶ್ರೀ ವಿಭುದೇಶ ತೀರ್ಥ ಸ್ವಾಮೀಜಿ ಆಗಮಿಸಿ ವಿಶ್ವಕರ್ಮ ಬಾಂಧವರಿಗೆ ಆಶೀರ್ವಚನ ನೀಡಿದರು. ಇಡೀ ವಿಶ್ವಕರ್ಮ ಬ್ರಾಹ್ಮಣ ಸಮುದಾಯಕ್ಕೆ ಒಳ್ಳೆದಾಗಿ ವಿಶ್ವಕರ್ಮ ಸಮುದಾಯ ಎಲ್ಲರಿಗೂ ಬೇಕಾದ, ಯಾಕೆಂದ್ರೆ ದೇವರು ಬಂದು ಕೂತ್ಕೊಳ್ಬೇಕಾ, ವಿಶ್ವಕರ್ಮ ಸಮುದಾಯ ಬೇಕೇ ಬೇಕು. ಅವರು ಇಲ್ಲದಿದ್ದರೆ ದೇವಸ್ಥಾನಕ್ಕೆ ದೇವರೇ ಬರುವುದಿಲ್ಲ. ಹಾಗಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ವಿಶ್ವಕರ್ಮ ಸಮುದಾಯದ ಪಾತ್ರ ಅದು ಬಹಳ ವಿಶಿಷ್ಟವಾದಂತಹ ಪಾತ್ರ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಡೆದ ಛದ್ಮವೇಷ ಸ್ಪರ್ಧೆ, ಭಕ್ತಿಗೀತೆ, ಶಾಸ್ತ್ರೀಯ ನೃತ್ಯ ಸ್ಪರ್ಧೆಯಲ್ಲಿ ಮಕ್ಕಳು ಆಸಕ್ತಿಯಿಂದ ಭಾಗವಹಿಸಿದರು. ಮೈಯೆಲ್ಲ ಹಾವಿನ ಮತ ಕಾಣಿ, ಕರದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣಿ.
ಚೆಲ್ವರೆಲ್ಲ ನೋಡುಬಾರೆ. ಮಧ್ಯಾಹ್ನ ನಡೆದ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ನಿಟ್ಟೆ ದಾಮೋದರ ಆಚಾರ್ಯರು ವಹಿಸಿದ್ದರು. ಕಟ್ಟಡದ ವಿಭಾಗದ ಡಾಕ್ಟರ್ ಕೆ ಮೋಹನ್, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಉಷಾ ಮುನ್ನೂರು, ಯುವ ವಿಭಾಗದ ಕಾರ್ಯಾಧ್ಯಕ್ಷ ನಿತಿನ್ ಆಚಾರ್ಯ ವೇದಿಕೆಯಲ್ಲಿದ್ದರು. ಈ ಸಂದರ್ಭದಲ್ಲಿ ಲಂಡನ್ನಲ್ಲಿ ಜರುಗಿದ ಒಲಿಂಪಿಕ್ನಲ್ಲಿ ಹಾಕಿಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಹಾಕಿ ಪಟು ಎಸ್ವಿ ಸುನಿಲರನ್ನು ಸನ್ಮಾನಿಸಲಾಯಿತು. ಸಮಾಜ ಬಾಂಧವರ ಪ್ರೀತಿ ಗೌರವಕ್ಕೆ ಸುನಿಲ್ ಕೃತಜ್ಞತೆ ಸಲ್ಲಿಸಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ದಾಮೋದರ್ ಆಚಾರ್ಯರು ಸಮಾಜ ಬಾಂಧವರನ್ನು ಉದ್ದೇಶಿಸಿ ಮಾತನಾಡಿದರು. ಇವತ್ತು ನಾವು ಒಳ್ಳೆಯ ರೀತಿಯಿಂದ ಈ ವಿಶ್ವಕರ್ಮ ಪೂಜೆಯನ್ನು ಆಚರಿಸುವಂತೆ ದೇವರ ಅನುಗ್ರಹ ಹಾಗೂ ಗುರುದೇವರ ಆಶೀರ್ವಾದವನ್ನು ಸಂಪೂರ್ಣ ಪಡೆದ ಹಾಗೆ ಎಲ್ಲರಿಗೂ ಆಯಿತು. ಮುಂಬಯಿಯ ಬಾಲ ಪ್ರತಿಭೆ ವೈಷ್ಣವಿ ಶೆಟ್ಟಿ ಅವರಿಂದ ಹರಿಕತೆ ನಡೆಯಿತು. ಶ್ರೇಷ್ಠ ಪ್ರಾಣಿಲು ನಾಯಿಲ ಪುಚ್ಚಲ ನಾಯಿ ಪನ್ಪುಣ್ಗೆ మొక్కులైన ఏచి షోకుడుతూ అన్వేరు ఇంకు వనస్ కొర్పేరు పేరు కొర్పేరు నీరు కొర్పేరు ఉప్పెరు జాగ కొర్పేరు ದೇವೇರು ಪಂಡ ಮೊಕ್ಕೂಲೆನ ಅಂದ್ ಅವೇ ಪುಚ್ಚದಾದ ಪಂಡ್ಪುಣ್ ಗೊತ್ತುಂಡೆ ಮೊಕ್ಕುಲೇನ ಎತ್ತು ಪೊರ್ಲಿಡ್ತು ಉಪ್ಪೇರು ಎಂಕ ತಿನ್ಯಾರ ಒನಸ್ ಕೊರ್ಪೇರು ಪೇರು ಕೊರ್ಪೇರು ಈತು ಪೊರ್ಲದ ಜಾಗ ಕೊರೊಂದುಲ್ಲೇರು ಉಪ್ಪೇರೆ ದೇವೇರು ಪಂಡ ಯಾನೇನ ಅಂದ್ ಒಂದುವೆ ಸುನೀತಿನಲ ಸುರುಚಿನಲ ನಡುತ್ತ ವ್ಯತ್ಯಾಸ. ಸಾಯಂಕಾಲ ವಿಶ್ವಕರ್ಮ ದೇವರಿಗೆ ಮಹಾಮಂಗಳಾರತಿ ನಡೆದು ಕಾರ್ಯಕ್ರಮ ಸಂಪನ್ನಗೊಂಡಿತು. ಸಮಾಜ ಬಾಂಧವರನ್ನು ಒಗ್ಗೂಡಿಸಿ ಐಕ್ಯತೆ ಸಾರುವ ಈ ವಿಶ್ವಕರ್ಮ ಮಹೋತ್ಸವದಲ್ಲಿ ಮುಂಬೈ ಹಾಗೂ ಉಪನಗರದ ವಿಶ್ವಕರ್ಮ ಬಾಂಧವರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರರಾದರು. ಕ್ಯಾಮೆರಾ ಸಹಪಾಠಿ ಗಿರಿಧರ್ ಜೊತೆ ಸವಿತಾ, ಮುಂಬೈ ನ್ಯೂಸ್ಗಾಗಿ. ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಇದರ ಗೌರವ ಅಧ್ಯಕ್ಷ ಜಯಸಿ ಸುವರ್ಣರ ಮಾತುಶ್ರೀ ಅವರ ಸವಿನೆನಪಿನಲ್ಲಿ ನೀಡುವ ಯಕ್ಷಗಾನ ಕಲಾ ಪ್ರಶಸ್ತಿ 2012 ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಯ ಕಲಾವಿದ ರಾಜೀವ್ ಧರ್ಮಸ್ಥಳ ಅವರಿಗೆ ನೀಡಲಾಯಿತು. ಯಕ್ಷಗಾನ ಕಲಾ ಪ್ರಶಸ್ತಿ 2012 ಪ್ರಶಸ್ತಿ ಪ್ರದಾನ ಸಮಾರಂಭದ ಒಂದು ನೋಟ. ಬಿಲ್ಲವರ ಅಸೋಸಿಯೇಷನ್ ಮುಂಬಯಿಯ ಗೌರವ ಅಧ್ಯಕ್ಷ ಜಯಸಿ ಸುವರ್ಣರ ಮಾತೃಶ್ರೀ ದಿವಂಗತ ಅಚ್ಚುಸಿ ಸುವರ್ಣರ ಸವಿನೆನಪಿಗಾಗಿ ನೀಡುವ ಯಕ್ಷಗಾನ ಕಲಾ ಪ್ರಶಸ್ತಿ 2012 ಪ್ರದಾನ ಸಮಾರಂಭವು ಇತ್ತೀಚೆಗೆ ಜರುಗಿತು. ಅಸೋಸಿಯೇಷನ್ನ ಅಧ್ಯಕ್ಷ ಎಲ್.ವಿ. ಅಮೀನರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾರಂಭದ ಗೌರವ ಅತಿಥಿಯಾಗಿ ಯುವ ಉದ್ಯಮಿ ಸುರೇಂದ್ರ ಎ ಪೂಜಾರಿ ಪಾಲ್ಗೊಂಡಿದ್ದರು. ಅಸೋಸಿಯೇಷನ್ನ ಸಾಂಸ್ಕೃತಿಕ ಉಪಸಮಿತಿಯ ಕಾರ್ಯಾಧ್ಯಕ್ಷ ಸಿ.ಟಿ. ಸಾಲಿಯನ್ ಸ್ವಾಗತಿಸಿದರೆ, ಉಪಾಧ್ಯಕ್ಷ ನಿತ್ಯಾನಂದ ಡಿ ಕೋಟ್ಯಾನ್ ಕಲಾ ಪ್ರಶಸ್ತಿಯ ಬಗ್ಗೆ ಮಾತನಾಡಿದರು. ತನಗೆ ಜನ್ಮ ಕೊಟ್ಟ ತಾಯಿಯ ಹೆಸರು ಸದಾ ಜನರು ನೆನಪಿಸಿಕೊಳ್ಬೇಕು. ಆ ತಾಯಿ ಜನ್ಮ ಕೊಟ್ಟಂತಾಗಿ ನಾನು ಇವತ್ತು ಏನಾದರೂ ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಆದರೆ ತಾಯಿಯ ಆಶೀರ್ವಾದ ಸದಾ ಇದೆ ಎಂದು ಆ ನೆನಪಿನಲ್ಲಿ ಅವರು ಕೊಡ್ತಾ ಇದ್ದಾರೆ. ಬಳಿಕ ವೇದಿಕೆಯ ಗಣ್ಯರು ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಯ ಕಲಾವಿದ ರಾಜೀವ ಧರ್ಮಸ್ಥಳ ಅವರಿಗೆ 10,000 ನಗದು, ಪ್ರಶಸ್ತಿ ಫಲಕ, ಸನ್ಮಾನ ಪತ್ರ ನೀಡಿ ಯಕ್ಷಗಾನ ಕಲಾ ಪ್ರಶಸ್ತಿ 2012 ಪ್ರದಾನಿಸಿದರು. ಖ್ಯಾತ ರಂಗಕರ್ಮಿ ಸುರೇಂದ್ರ ಕುಮಾರ್ ಹೆಗ್ಡೆ ಅವರು ಅಭಿನಂದನಾ ಭಾಷಣಗೈದರು. ರಾಜೀವ ಧರ್ಮಸ್ಥಳರಿಗೆ ಅಭಿನಂದನಾ ಭಾಷಣವನ್ನು ಮಾಡುವ ಈ ಭಾಗ್ಯವನ್ನು ನನಗೆ ಕೊಟ್ಟದ್ದು ಇದು ನನಗೆ ಒಬ್ಬ ಕಲಾವಿದನಿಗೆ ಸಂದ ಗೌರವ ಎಂಬುದಾಗಿ ನಾನು ಸ್ವೀಕರಿಸ್ತಾ ಇದ್ದೇನೆ. ನಿಷ್ಠಾವಂತ, ನಿಸ್ವಾರ್ಥಿ, ನಿರಾಡಂಬರ ಕಲಾವಿದ. ತಾಯಿಯ ಸ್ಮರಣೆಯ ಮೂಲಕ ಕಲಾವಿದರನ್ನು ಪ್ರೋತ್ಸಾಹಿಸಲು ಆನಂದವಾಗುತ್ತಿದೆ ಎಂದು ಜಯಸುವರ್ಣರು ನುಡಿದರು. ಎನ್ನ ಅಮ್ಮನ ಪುದಾರ್ಡ್ ಯಕ್ಷಗಾನ ಕಲಾವಿದರನ್ನ ಪ್ರೋತ್ಸಾಹ ಮಲ್ಪನ ಮುಂದೆಟ್ಟು ಯಾನ ಪ್ರಶಸ್ತಿನ 1 ಲಕ್ಷ ರೂಪಾಯಿ ಯಶೋಜನ ಕೊರ್ದು ಐಟ್ ಬತ್ತಿನ ಕಾಸದಾಗಲಿ ಪ್ರಶಸ್ತಿ ಕೊರ್ಪಿನ ಒಂದೆನ್ನ ಯಾನ ಮಲ್ತೆ ಇತ್ತೆ ಯಕ್ಷಗಾನ ಮಂಡಳಿ ಎಡ್ಡೆ ನಡಪುಂಡು ಐಟುವಂತ ಕಾಸರ ಜಮೆ ಆತನ ಸಂದರ್ಭ ಪನರೆ ಬಯಸುವೆ. ಕನ್ನಡ ಸಾಹಿತ್ಯ ಪರಿಷತ್ತು ಮಹಾರಾಷ್ಟ್ರ ಘಟಕದ ಅಧ್ಯಕ್ಷ ಎಚ್.ಬಿ.ಎಲ್. ರಾವ್ ಗುರುನಾರಾಯಣ ಯಕ್ಷಗಾನ ಮಂಡಳಿಯ ಕಲಾ ಸೇವೆಯನ್ನ ಪ್ರಶಂಸಿಸಿದರು. ಬಿಲ್ಲವರ ಅಸೋಸಿಯೇಷನ್ ಯಕ್ಷಗಾನ ಕಲೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಯಕ್ಷಗಾನ ಮಂಡಳಿಯನ್ನ ನಿರಂತರ ಪ್ರೋತ್ಸಾಹಿಸುತ್ತಿದೆ ಎಂದು ಎಲ್.ವಿ. ಅಮೀನ್ ಅಧ್ಯಕ್ಷ ಭಾಷಣದಲ್ಲಿ ನುಡಿದರು. ಈ ಯಕ್ಷಗಾನ ಕಲಾ ಪ್ರಶಸ್ತಿ ಇನಿ ಜಯಸುವರ್ಣ ಭಾರಿ ಒಂಜಿ ತನ್ನ ಮಾತಿನ ಬದಲು ಕೊರ್ಪೆರ ಬಂಡ ಆರು ಎನ್ನಡು ಒಂಜಿ ಮಾತೆ ಬಣ್ಣ ನಂಗೆ ಗೊತ್ತುಂಟು. ಅವು ದೇವರಿಗೆ ಸಮಾನವಾದ ಒಂದು ಮಾತೆ ಬಣ್ಣಗ
ಅಂಚಂಡ ಈ ಒಂಜಿ ಕಲೆಯ ಮಾತಿನ ಒರ್ಪರೆ ಅರ್ಥನ ಮಾತನ ಕುದರಡೆ ಒಂಜಿ ಕಲಾ ಪ್ರಶಸ್ತಿ ಮೂಲಕ ಹೊರನುಳ್ಳೆಂಡ ಖಂಡಿತ ಒಂದು ಜಯಸುವರ್ಣನ ಈ ಮಾತಿನ ಕುದರದ ಈ ಕಲಾ ಪ್ರಶಸ್ತಿ ಮುಂಬೈ ನಗರಡು ಬಿಲವಚಿತರ ಪಡು ಗುರುನಾರಾಯಣ ಯಕ್ಷಮಂಡಲ ನಿರಂತರ ಈ ಮುಂಬೈ ನಾಡ್ಕೊಂಡು ಪಣಂದು ನಮ್ಮ ಮಾತೆಲ್ಲ ಈ ಕಲೆನ ಒರ್ಪಿನಕ್ಕೆ ಬದುಕಾವಣಕ್ಕೆ ನಮ್ಮ ಮಾತೆಲ್ಲ ಸೇರ್ಗಂದು ಪಣಂದು ಏನ ಪಾದ ಮುಕ್ತ. ಸಭಾ ಕಾರ್ಯಕ್ರಮದ ಮೊದಲು ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಯ ಪ್ರಬುದ್ಧ ಕಲಾವಿದರು ತಾಮ್ರಧ್ವಜ ಕಾಳಗ ಯಕ್ಷಗಾನ ಪ್ರದರ್ಶನ ನೀಡಿದರು. ಪ್ರಶಸ್ತಿ ಪ್ರದಾನ ಸಮಾರಂಭದ ಬಳಿಕ ಪಂಚವಟಿ ಯಕ್ಷಗಾನ ಪ್ರದರ್ಶನಗೊಂಡು ಯಕ್ಷ ಪ್ರೇಮಿಗಳನ್ನು ರಂಜಿಸಿತು. ಕ್ಯಾಮರಾ ಸಹಪಾಠಿ ಗಿರಿಧರ್ ಜತೆ ಸವಿತಾ, ಮುಂಬೈ ನ್ಯೂಸ್ಗಾಗಿ. ಒಂದು ಪುಟ್ಟ ವಿರಾಮದ ನಂತರ ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿ ಮುಂದುವರಿಯುವುದು. ಸುಖ ಅನ್ನುವಂಥ ಶಬ್ದದ ಅರ್ಥ ವೈಯಕ್ತಿಕವಾಗಿರ್ತದೆ. ಯಾರಿಗೆ ಯಾವುದು ಸುಖ, ಯಾರಿಗೆ ಯಾವುದು ನೆಮ್ಮದಿಯನ್ನು ಕೊಡ್ತದೆ, ಯಾರಿಗೆ ಯಾವುದು ಸಂತೋಷವನ್ನು ಕೊಡ್ತದೆ ಅನ್ನುವಂಥದ್ದು ಎಷ್ಟೋ ಬಾರಿ ವೈಯಕ್ತಿಕವಾಗಿರ್ತದೆ. ಆದರೆ ಎಲ್ಲ ಸುಖಕ್ಕೂ ಮೂಲ ಕಾರಣ ಧರ್ಮ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಧರ್ಮದ ದಾರಿಯಿಂದ ಯಾವುದನ್ನು ಸಂಪಾದಿಸಿದರೂ ಕೂಡ ಅದು ಸುಖವನ್ನು ಖಂಡಿತ ಕೊಡ್ತದೆ. ಈ ಸುಖ ಅನ್ನುವಂಥ ಶಬ್ದ ಶಾಶ್ವತವಾದದ್ದು ಅನ್ನುವಂಥದ್ದು. ಯಾವುದು ಸುಖ ಅಂತಂದರೆ ಶಾಶ್ವತವಾದದ್ದು ಯಾವುದಿದೆಯೋ, ಯಾವುದು ಸದಾ ನೆಮ್ಮದಿ ಸಂತೋಷವನ್ನು ಕೊಡ್ತದೆಯೋ ಅದು ಸುಖಕ್ಕೆ ಕಾರಣವಾಗುತ್ತೆ. ಆ ಧನ್ಯತೆ ಬಂದಾಗ ಎಲ್ಲ ನಮಗೆ ಅದು ಶಾಶ್ವತವಾದ ಸುಖವನ್ನು ಕೊಡ್ತದೆ ಅಂತಾದರೆ ಅದು ಬೇಕೋ ಬೇಡ. ಮುಂಬೈ ನ್ಯೂಸ್. ಹಾಯ್, ಹಲೋ, ನಮಸ್ಕಾರ. ನಾನು ರಮೇಶ್ ಅರವಿಂದ್ ಮಾತಾಡ್ತಿದ್ದೀನಿ. ನೀವು ನೋಡ್ತಾ ಇದ್ದೀರಿ ಮುಂಬೈ ನ್ಯೂಸ್. नमस्कार, याना ऐश्वर्या राय and Nikul Mumbai News Tuandullar. Hi, Yana Budar Sunil Shetty, Nikul Mumbai News Tuandullar. All the best. Hotel Kumars International, approved by Tourism Development Government of Karnataka. Coconut Grove, multi-cuisine restaurant with coastal influences. Clean and hygienic kitchen. Semi-soup and deluxe AC double room. Planet World, the mini conference hall attached with dining hall. Hotel Kumars International, Bendur Main Road, Mangalore, 57500224222587 ಮುಂಬೈ ನ್ಯೂಸ್. ಮಹಾರಾಷ್ಟ್ರ ರಾಜ್ಯ ಕನ್ನಡಿಗರ ಪ್ರಥಮ ಅನುಭವ ಸಾಹಿತ್ಯ ಸಮ್ಮೇಳನ ಇತ್ತೀಚೆಗೆ ಜರುಗಿತು. ಕನ್ನಡ ಸಾಹಿತ್ಯ ಪರಿಷತ್ತು ಮಹಾರಾಷ್ಟ್ರ ಘಟಕ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಬಿಲ್ಲವರ ಅಸೋಸಿಯೇಷನ್ ಮುಂಬೈ, ಕರ್ನಾಟಕ ಸಂಘ ಮುಂಬೈ, ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಸಹಯೋಗದಿಂದ 2 ದಿನ ನಡೆದ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮವನ್ನು ಸಾದರಪಡಿಸುತ್ತಿದ್ದೇವೆ. ಮಹಾರಾಷ್ಟ್ರ ರಾಜ್ಯ ಕನ್ನಡಿಗರ ಪ್ರಥಮ ಅನುಭವ ಸಾಹಿತ್ಯ ಸಮ್ಮೇಳನವು ಇತ್ತೀಚೆಗೆ ಸಾಂತಾಕ್ರೂಸ್ ಪೂರ್ವದ ಬಿಲ್ಲವ ಭವನದ ಸಭಾಗೃಹದಲ್ಲಿ ಜರುಗಿತು. ಹೆಸರಾಂತ ಉದ್ಯಮಿ ಸಾಹಿತಿ ಸುರೇಶ್ ಶೆಟ್ಟಿ ಬಳ್ಳಾರಿ ಸಮ್ಮೇಳನವನ್ನು ಉದ್ಘಾಟಿಸುತ್ತಾ ಜನಜಾಗೃತಿಯಲ್ಲಿ ಅನುಭವ ಸಾಹಿತ್ಯದ ಪಾಲು ದೊಡ್ಡದು ಎಂದರು. ತಲೆಯ ಮೇಲೆ ಹೊತ್ತು ಜನಕಂಜಿ ನಡೆಯದೆ ಮನಕಂಜಿ ನಡೆದ ಮರಣವಿಲ್ಲದ ಮಹಾಂತರಿಂದಾಗಿ ಈ ನಾಡು ದಿವ್ಯತೆಯನ್ನು, ಭವ್ಯತೆಯನ್ನು, ಶ್ರೇಷ್ಠತೆಯನ್ನು, ಜ್ಯೇಷ್ಠತೆಯನ್ನು, ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಕಂಡಿದೆ ಸ್ನೇಹಿತರೆ. ಅದರಲ್ಲಿ ಕೂಡ ಈ ಅನುಭವ ಸಾಹಿತ್ಯ ಅನ್ನುವಂಥದ್ದು ದೇಹಕ್ಕೆ ಆಗುವಂಥದ್ದು ಅನುಭವ ಅಂತಾದರೆ ಆತ್ಮಕ್ಕೆ ಆಗುವಂಥದ್ದು ಅನುಭವ ಎನ್ನುವಂಥ ಮಾತನ್ನು ಹೇಳ್ತಾರೆ ಸ್ನೇಹಿತರೆ. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಕರ್ನಾಟಕ ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರರು ದಾಸರು, ಶರಣರು, ಗುರುಗಳು ನೀಡಿರುವ ಎಲ್ಲ ಸಂದೇಶಗಳು ಒಂದೇ ಆಗಿದ್ದು ಸಾಧನೆಯಿಂದ ಸಾಧಕರಾಗುತ್ತಾರೆ ಎಂದರು. ತಮ್ಮ ಚಿಂತನೆಯ ದಾರಿಯನ್ನು ಕೃಷ್ಣ ಭಕ್ತಿಯೊಂದಿಗೆ ನೀಡಿದಂತಹ ಕನಕದಾಸರಾಗಲಿ, ಗುರು ಮಧ್ವಾಚಾರ್ಯರಾಗಲಿ,
ಅಥವಾ ನಾರಾಯಣ ಗುರುಗಳ ಕರ್ಮಭೂಮಿ ಆ ಪ್ರದೇಶವಾಗಲಿ ನೀಡಿದಂಥ ಎಲ್ಲ ಸಂದೇಶವೂ ಒಂದೇ, ಜೀವನ ಮಾರ್ಗದಲ್ಲಿ ಸಾಧನೆಯೊಂದಿಗೆ ಮುಂದಕ್ಕೆ ಹೋಗುವಂತ ಹೇಳುವಂಥ ತತ್ವವನ್ನು ಮಾತ್ರ ಅವರು ಕೊಟ್ಟರಷ್ಟೇ. ಈ ಸಂದರ್ಭದಲ್ಲಿ ಮುಂಬೈ ದರ್ಪಣ, ಸಪ್ತಸ್ವರ, ಮೊದಲ ಕಲ್ಲು ಕೃತಿಗಳನ್ನ ಬಿಡುಗಡೆ ಮಾಡಲಾಯಿತು. ಸಮ್ಮೇಳನದ ನಿಮಿತ್ತ ಪುಸ್ತಕ ಪ್ರದರ್ಶನವನ್ನ ಅನಾವರಣ ಮಾಡಿದ ಬಿಲ್ಲವರ್ ಅಸೋಸಿಯೇಷನ್ ಮುಂಬೈಯ ಅಧ್ಯಕ್ಷ LV ಅಮೀನ್ ಮುಂಬೈಯಲ್ಲಿ ನಡೆಯುತ್ತಿರುವ ಕನ್ನಡ ಪರ ಚಟುವಟಿಕೆಗಳನ್ನ ಶ್ಲಾಘಿಸಿದರು. ಸಾಹಿತ್ಯ ಪರಿಷತ್ ಮಹಾರಾಷ್ಟ್ರ ಘಟಕ ಇಂಥ ಕಾರ್ಯ ಆಯೋಜಿಸುವುದಂದ್ರೆ ಇದೊಂದು ವಿಶೇಷತೆ. ಅಂದರೆ ಇದನ್ನು ನಾವು ನೋಡುವ ಕಾಣುತ್ತದೆ ಏನು, ನಮಗೆ ಯಾವ ಅನುಭವ ಬರ್ತದೆ? ಈ ಕನ್ನಡದ ಈ ಒಂದು ಪರಿಮಳ ಈ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಉಳಿಸಬೇಕಂತ ಇದಕ್ಕೆ ಎಷ್ಟು ಪ್ರಯತ್ನ LPL ರಾವ್ ಅಂತ ಈ ಹಿರಿಯರು ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಮಧ್ಯೆ ಈಗ ಉಪಾಧ್ಯರು ಇದ್ದಾರೆ. ಅಂದರೆ ಇದು ನಮ್ಮ ಕನ್ನಡದ ಒಂದು ಪ್ರೀತಿ. ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದ ಖ್ಯಾತ ಸಾಹಿತಿ ಗೌರು ಚೆನ್ನಬಸಪ್ಪ ಅವರು ತಮ್ಮ ಆಶಯ ಭಾಷಣದಲ್ಲಿ ಇಂದು ನಮ್ಮ ದೇಶವನ್ನು ನಾವೇ ಸೃಷ್ಟಿಸಿಕೊಂಡಿರುವ ನವಗ್ರಹಗಳು ಕಾಡುತ್ತಿವೆ ಎಂದರು. ನಮಗೆ ಇಡೀ ನಮ್ಮ ದೇಶವನ್ನ ನವಗ್ರಹಗಳು ನಮ್ಮನ್ನು ಕಾಡುತ್ತಾ ಇದ್ದಾರೆ. ಈ ನಾನು ಹೇಳುವಂತ ನವಗ್ರಹಗಳು ಪುರಾಣದಲ್ಲಿ ಇರುವಂತ ನವಗ್ರಹಗಳಲ್ಲ, ಜ್ಯೋತಿಷ್ಕರು ಅಥವಾ ಪುರೋಹಿತರು ಹೇಳುವಂತ ನವಗ್ರಹಗಳಲ್ಲ, ನಾವೇ ಸೃಷ್ಟಿಸಿಕೊಂಡಂತ ನವಗ್ರಹಗಳು. ಅವು ಯಾವಂದ್ರೆ ವ್ಯಕ್ತಿ ಚಾರಿತ್ರ್ಯದ ದಾರಿದ್ರ್ಯ, ಪಾವರ್ಟಿ ಆಫ್ ಪರ್ಸನಲ್ ಕ್ಯಾರೆಕ್ಟರ್, ಇದು ಒಂದು ಗ್ರಹ. ಇದು ಹಣ ಮತ್ತು ಅಧಿಕಾರದ ಹುಚ್ಚು, ಮ್ಯಾಡ್ನೆಸ್ ಆಫ್ ಮನಿ ಅಂಡ್ ಪವರ್ ಎರಡನೇದು. ಮೂರನೇದು ನಿಸರ್ಗ ಸಂಪತ್ತಿನ ದುರ್ಬಳಕೆ, ಮಿಸ್ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ನಾಲ್ಕನೇದು ರಾಜಕೀಯ ಅನಾಯಕತ್ವ, ಪೊಲಿಟಿಕಲ್ ಅನಾರ್ಕಿ. ಐದನೇದು ಧರ್ಮಾಂಧತೆಯ ದ್ವೇಷ, ರಿಲಿಜಿಯಸ್ ಎನಿಮಾಸಿಟಿ. ಆಮೇಲೆ ಆರನೇದು ಬುದ್ಧಿಜೀವಿಗಳ ದಡ್ಡತನ, ಸ್ಟುಪಿಡಿಟಿ ಆಫ್ ಇಂಟೆಲೆಕ್ಚುಯಲ್ಸ್. ಏಳನೇದು ಜಾಗತೀಕರಣದ ಜೂಜು, ಗ್ಯಾಂಬ್ಲಿಂಗ್ ಆಫ್ ಗ್ಲೋಬಲೈಸೇಷನ್. ಎಂಟನೇದು ಸಾಮಾನ್ಯ ಪ್ರಜ್ಞೆಯ ಕೊರತೆ, ಲ್ಯಾಕ್ ಆಫ್ ಕಾಮನ್ ಸೆನ್ಸ್. ಒಂಬತ್ತನೇದು ಆಧ್ಯಾತ್ಮಿಕತೆಯ ಅವಜ್ಞೆ, ಡಿಸ್ರಿಗಾರ್ಡ್ ಟುವರ್ಡ್ಸ್ ಸ್ಪಿರಿಚುಯಾಲಿಟಿ. ಈ 9 ಗ್ರಹಗಳಿದಾವಲ್ಲ, ಈ ಗ್ರಹಗಳನ್ನು ನಿವಾರಣೆ ಮಾಡಿ, ಈ ಗ್ರಹಗಳ ನಿವಾರಣೆಗೆ ಹೋಮ ಹವನ ಮಾಡಿದ್ರಾಗುವುದಿಲ್ಲ, ಯಾವುದೇ ಶಾಂತಿ ಸಮಾರಾಧನೆಗಳಿಂದ ಆಗುವುದಿಲ್ಲ, ಪೂಜೆ ಪ್ರಸಾದಗಳಿಂದ ಆಗುವುದಿಲ್ಲ, ನಮ್ಮ ಮನಸ್ಸಿನಿಂದ ಆಗಬೇಕಾಗಿದೆ. ಈ ಅನುಭವದ ಇಡೀ ಚಿಂತನೆ ಮನಸ್ಸನ್ನು ಕೇಂದ್ರೀಕೃತವಾಗಿಟ್ಟುಕೊಂಡಿರುವಂತಹದ್ದು. ಸಮ್ಮೇಳನದ ರೂವಾರಿ HBL ರಾವ್ ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರೆ ಬಿಲ್ಲವರ್ ಅಸೋಸಿಯೇಷನ್ನ ಉಪಾಧ್ಯಕ್ಷ ನಿತ್ಯಾನಂದ ಡಿ ಕೋಟ್ಯಾನ್ ಕಾರ್ಯಕ್ರಮ ನಿರೂಪಿಸಿ ಧನ್ಯವಾದವಿತ್ತರು. ಬಳಿಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕೆಮರಾ ಸಹಪಾಠಿ ಸುರೇಶ್ ಜೊತೆ ಅರ್ಚನಾ, ಮುಂಬೈ ನ್ಯೂಸ್ಗಾಗಿ. ವರ್ಲಿಯ ನೆಹರು ಸೆಂಟರ್ನಲ್ಲಿ 16ನೇ ರಾಷ್ಟ್ರೀಯ ಮಟ್ಟದ ರಂಗ ಉತ್ಸವ ಇತ್ತೀಚೆಗೆ ಜರುಗಿತು. ಈ ಬಾರಿಯ ರಂಗ ಉತ್ಸವದಲ್ಲಿ ಡೋಂಬಿವಲಿಯ ಅನುಜಾ ಮಹಿಳಾ ಸಂಸ್ಥೆಯ ಕಲಾವಿದರು ಕೆರೆಗೆ ಹಾರ ಎಂಬ ಜಾನಪದ ಗೀತರೂಪಕ ಆಡಿ ತೋರಿಸಿದರು. GR ಚನ್ನಬಸಪ್ಪ ಅವರು ರಚಿಸಿರುವ ಗೀತರೂಪಕವನ್ನು ಡಾಕ್ಟರ್ ಸುಮಾ ದ್ವಾರಕನಾಥ್ ಅವರು ನಿರ್ದೇಶಿಸಿ ಸಾದರಪಡಿಸಿದರು. ಕಲಾವಿದರ ಭಾವಪೂರ್ಣ ಅಭಿನಯ, ಸುಶ್ರಾವ ಹಿಮ್ಮೇಳ ಸಂಗೀತ, ಬೆಳಕು ಮತ್ತು ವಿನ್ಯಾಸ ಗೀತರೂಪಕದ ಯಶಸ್ಸಿಗೆ ಪೂರಕವಾಯಿತು. He is all the
ಅನುಜ ಮಹಿಳಾ ಸಂಸ್ಥೆಯ ಕಲಾವಿದರ ಕಲಾ ಪ್ರತಿಭೆ, ಪರಿಶ್ರಮ, ಕೆರೆಗೆ ಹಾರ ಗೀತರೂಪಕದ ಪ್ರಾರಂಭದಿಂದ ಕೊನೆಯ ದೃಶ್ಯದ ತನಕ ಪ್ರತಿಬಿಂಬಿತಗೊಂಡಿತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಸವಿತಾ ಕುಲಕರ್ಣಿ.